ಬಗೆಹರಿಸಿ ಬಗೆಹರಿಸಿ ವಿದ್ಯಾರ್ಥಿಗಳ ಹೋರಾಟ ಇವಾಗಲೇ ಉಪನ್ಯಾಸಕರ ನೇಮಕಾತಿ ಮಾಡಲೇಬೇಕು ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿದ್ಯಾರ್ಥಿಗಳ ಹೋರಾಟ ಇವಾಗಲೇ ಅವ್ರೇನ್ ಮಾಡ್ತಾರೆ, ಡಿಗ್ರಿ ಕಾಲೇಜ್ ಆಟೋಮೆಟಿಕ್ಕಾಗಿ ಈ ಕಂಟ್ರೀಸ್ನ ಬಿಡ್ತಾರೆ. ಯಾಕೆ ಅಂದರೆ ಪ್ರೈವೇಟ್ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಸೇರಲಿ ಅಂತೇಳಿ. ಅದಕ್ಕೆ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂದರೆ ಲಕ್ಷಾಂತರ ರೂಪಾಯಿ ದುಡ್ಡು ಸಾಲ ಮಾಡಿದ್ರು ಮಕ್ಕಳು ಪಾರ್ಟ್ ಆಫ್ ಎಜುಕೇಷನ್ ಸಿಗ್ಬೇಕಂತೇಳಿ ಪ್ರೈವೇಟ್ ಕಾಲೇಜ್ ಸೇರಿಸ್ತಾರೆ ಮಕ್ಕಳನ್ನ. ನಿಜ ಅಲ್ಲ ಆಗಿರೋದು. ಬಟ್ ಇವತ್ತು ಅಂದರೆ ಇಲ್ಲಿ ಇವತ್ತು ಡಿಗ್ರಿ ಕಾಲೇಜಲ್ಲಿ ಟೀಚರ್ಸ್ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ. ಅಲ್ಲಿ ಇವತ್ತು ಆ ಮಕ್ಕಳು ಕಾಲೇಜ್ನ ತಗೊಂಡು ಹೊರಗಡೆ ಬರ್ತಾರೆ ಕಾಲೇಜಿಂದ. ಆದರೆ ಅವತ್ತು ಸರ್ಕಾರಿ ಕಾಲೇಜ್ ಡಿಗ್ರಿ ಮಕ್ಕಳು ಏನು ಮಾಡ್ತಾರೆ ಅಂದರೆ ನಾಲೆಜ್ ಇದ್ದೀರಾ, ಸುಮ್ಮನೆ ಹೋಗ್ಬೇಕಾಗುತ್ತೆ, ಯಾವುದೋ ಏನೋ ಕಲ್ತಲ್ಲ ಅಂತ. ಮತ್ತೆ ಡಿಗ್ರಿ ಕಾಲೇಜಲ್ಲಿ ಇನ್ನೆಷ್ಟೋ ಜನ ಟೀಚರ್ಸ್ ಏನು ಮಾಡ್ತಾರೆ ಅಂದರೆ ಗೌರ್ಮೆಂಟ್ ಕಲ್ತಿ ಫುಲ್ ಪ್ರೆಸರ್ ಅವ್ರ ಮೇಲೆ ತಗೊಂಡು ಎಷ್ಟೋ ಜನ ಟೀಚರ್ಸು ಅವ್ರಿಗೆ ಗೊತ್ತಿದ್ದಿರೋ ಸಬ್ಜೆಕ್ಟ್ನ ಯೂಟ್ಯೂಬಲ್ಲಿ ನೋಡ್ಕೊಂಡು ಮತ್ತೆ ಪೇಪರ್ ತಗೊಂಡೆ ಟೀಚ್ ಮಾಡ್ತಾರೆ. ಮತ್ತೆ ಸರ್ಕಾರಕ್ಕೆ ಧಿಕ್ಕಾರ. ಉಪನ್ಯಾಸಕರ ನೇಮಕಾತಿಯಲ್ಲಿ ಆಗಿರುವ ಗೊಂದಲವನ್ನು ಈ ಕೂಡಲೇ ಬಗೆಹರಿಸಿ ಶಿಕ್ಷಣದ ಗುಣಮಟ್ಟವನ್ನು ಈ ಕೂಡಲೇ ಖಾತ್ರಿಪಡಿಸಿ ಅದಕ್ಕೆ ಉಪನ್ಯಾಸಕರ ನೇಮಕಾತಿಯಲ್ಲಿ ಈ ಕೂಡಲೇ ಜಾರಿ ಮಾಡಿ ಇನ್ಕ್ಲಾಬ್ ಜಿಂದಾಬಾದ್. ವಿದ್ಯಾರ್ಥಿಗಳ ಹೋರಾಟ ಇವಾಗಲೇ ವಿದ್ಯಾರ್ಥಿಗಳ ಶೈಕ್ಷಣಿಕ ಮಟ್ಟವನ್ನು ಹಾಳು ಮಾಡುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನಾನು ಬಾಗೇಪಲ್ಲಿ ಹತ್ರ ಪಕ್ಕದಲ್ಲಿ ಪುಲ್ವಾರ್ಪಲ್ಲಿಯಿಂದ ಬರ್ತೀವಿ. ಸುಮಾರು 1.5 ತಿಂಗಳಿಂದ ಬರ್ತಾ ಇದೀವಿ. ಇರೋ ಟೀಚರ್ಸ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ರಿ. ಇಲ್ಲಿ ಮಾತ್ರ ಕಷ್ಟ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ನಮ್ ಸಪೋರ್ಟ್ ಯಾರು ಇರ್ತಾ ಇರ್ಲಿಲ್ಲ. ಯಾರಿಗಾದ್ರೂ ಹೇಳ್ಬೇಕಂದ್ರೆ ಯಾರು ಬರ್ತಾ ಇಲ್ಲ ಟೀಚರ್ಸ್. ಒಂದ್ ಪೀರಿಯಡ್ ಇಲ್ಲ ಅಂದ್ರೆ ಹೇಳ್ಬಿಡಿ, ಇಲ್ಲಾಂದ್ರೆ ಒಂದ್ ಪೀರಿಯಡ್ ಇಲ್ಲ, ಒಂದೊಂದ್ ದಿವಸ ಟೀಚರ್ಸ್ ಬರಲ್ಲ. ಏನ್ ಮಾಡೋದು? ನಮ್ಗೆ ಟೀಚರ್ಸ್ ಬರೋಂಗೆ ಹೆಲ್ಪ್ ಮಾಡಿ. ಈಗ ನಿಮ್ಗೆ ಆಗ್ತಿರೋ ಸಮಸ್ಯೆ ಡಿಸ್ಟೆನ್ಸ್ ಆಗ್ತಾ ಇಲ್ಲ ಅಂಕಲ್. ನಮ್ಮ ಪಕ್ಕದಲ್ಲಿ ಬೆಸ್ಟ್ ಡಿಗ್ರಿ ಕಾಲೇಜ್, ಅದ್ರಾಗ ಇಂಟರ್ನಲ್ಸ್ ಆಗ್ತಾವ. ಇದ್ರಾಗಾದ್ರೆ ಏನೂ ಇಲ್ಲ. ನಮ್ಗೆ ಸಿಲೆಬಸ್ ಆಗಿಲ್ಲ. MC ಆಗ್ತಾ ಇನ್ನೂ ಆಗಿಲ್ಲ, ಸಿಲೆಬಸ್ ಮುಟ್ಟಿಲ್ಲ. ವುಮೆನ್ಸ್ ಕಾಲೇಜ್. ಈಗ ನಿಮ್ ಜನ ಇದಾರೆ, ಇನ್ನು ಎಷ್ಟು ಸಬ್ಜೆಕ್ಟ್ ಬಾಕಿ ಇದಾರೆ? ಯಾರು ಇಲ್ಲ ಅಂಕಲ್. ಸಬ್ಜೆಕ್ಟ್ ಇಲ್ಲ ಅಂದ್ರೆ 3 ಸಬ್ಜೆಕ್ಟ್. ಬರ್ತಿದ್ದಾಗ ಕರೆಕ್ಟ್ ಆಗಿ ಕಡಿತವೆ. ನಿಮ್ಮ ಪ್ರಿನ್ಸಿಪಾಲ್ ಗೆ ಹೇಳಿದ್ರೆ ಏನ್ ಹೇಳ್ತಾರೆ ಅವರು? ಅವರು ಟ್ರಾನ್ಸ್ಫರ್ ಆಗ್ತಾ ಇಲ್ಲ, ಬರ್ತಾರೆ ನೆಕ್ಸ್ಟ್ ವೀಕ್ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಏನಾಗ್ತಿದೆ ನಿಮ್ಮ ಕಾಲೇಜಿಗೆ? ನಮ್ಮ ಕಾಲೇಜ್ನಾಗೆ 4 ಸಬ್ಜೆಕ್ಟ್ ಬರ್ದ್ರೆ ಸಾಕು. ಎಕ್ಸಾಮು ಎಲ್ಲ ಸಬ್ಜೆಕ್ಟ್ ಬರೀಬೇಕು ನಮ್ಗೆ ಅಷ್ಟೇ ಹೇಳಿ ಸಾಕು. ಒಟ್ಟಾರೆ ನಿಮ್ ಭವಿಷ್ಯ ಒಂಥರ ಅತಂತ್ರದ ಬದುಕಿನಲ್ಲಿದೆ. ಎಸ್ ಸರ್. ನೀವೇನ್ ಯಾರಿಗೆ ಒತ್ತಾಯ ಮಾಡ್ತಾ ಇದೀರಿ? ಸರ್ಕಾರಕ್ಕೆ. ಏನಂತ ಒತ್ತಾಯ ಮಾಡ್ತಾ ಇದ್ದೀರಿ? ನಮ್ಮ ಕಾಲೇಜ್ಗಳಿಗೆ ಗೌರ್ಮೆಂಟ್ ಪ್ರೈವೇಟ್ ಕಾಲೇಜ್ಗಿಂತ ನಮ್ಮ ಕಾಲೇಜ್ಗೆ ಟೀಚರ್ಸ್ ಕಳಿಸ್ಬೇಕು. ನಿಮ್ಮ ಹೆಸರು? ಪಲ್ಲವಿ. ಏನ್ ಓದ್ತಾ ಇದ್ದೀರಿ? BCom ತಗೊಂಡಿದೀವಿ ಅಂತೇಳಿ AIDS ಸ್ಟೇಟ್ ಸೆಕ್ರೆಟರಿಯೇಟ್ ಮೆಂಬರ್ ಸರ್. ಕರ್ನಾಟಕದಾದ್ಯಂತ ಕಳೆದ 1 ತಿಂಗಳಿಂದ ಕಾಲೇಜ್ಗಳು ಶುರುವಾಗಿದೆ, ಡಿಗ್ರಿ ಕಾಲೇಜ್ಗಳು. ಇಲ್ಲಿ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಮಾತ್ರ ಸ್ಟೂಡೆಂಟ್ಸ್ಗಳು ಬರ್ತಾ ಇದ್ದಾರೆ, ಡೈಲಿ ಕ್ಲಾಸಿಗೆ ಬರ್ತಾರೆ, 1 ಪೀರಿಯಡ್ ಅಟೆಂಡ್ ಆಗ್ತಾರೆ, 2 ಪೀರಿಯಡ್ ಅಟೆಂಡ್ ಆಗ್ತಾರೆ, ಮನೆಗೆ ಹೋಗ್ತಾರೆ. ಇಲ್ಲ ಅಂದ್ರೆ ಬಂದು ಕ್ಲಾಸ್ ರೂಮಲ್ಲಿ ಕ್ಲಾಸ್ ಗೋಡೆಗಳನ್ನ ನೋಡ್ಕೊಂಡು ವಾಪಸ್ ಹೋಗುವಂಥದ್ದಿದೆ. ಯಾಕೆ ಅಂದ್ರೆ ಕಾಲೇಜಿಗೆ ಬಂದ್ಮೇಲೆ ಯಾರು ಪಾಠ ಮಾಡಕ್ ಟೀಚರ್ಸ್ಗಳು ಬೇಕಿತ್ತು ಅವ್ರುಗಳನ್ನ ತಗೊಂಡಿಲ್ಲ ಇವತ್ತು. ಫ್ರೆಂಡ್ಸ್, ಇಲ್ಲಿ 25,000 ಇಡೀ ರಾಜ್ಯಾದ್ಯಂತ ಗೆಸ್ಟ್ ಲೆಕ್ಚರರ್ಸ್ ವರ್ಕ್ ಮಾಡ್ತಾರೆ. ಇಡೀ ರಾಜ್ಯದ ಎಲ್ಲಾ ಕಾಲೇಜ್ಗಳು, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳು ನಿಂತಿರೋದೇ ಅವ್ರ ಮೇಲೆ. ಆದ್ರೆ ಇವತ್ತು 1 ತಿಂಗಳಾದ್ರೂ ಕೂಡ ಪಾಠ ಮಾಡಕ್ ಆ ಟೀಚರ್ಸ್ಗಳನ್ನ ನೇಮಕಾತಿ ಮಾಡಿಲ್ಲ. ಇಲ್ಲಿ ಒಂದು UGC ಗೈಡ್ಲೈನು ಬಂದಿದೆ, ಹೊಸದಾಗಿ ಹೊಸ ಶುರು ಮಾಡಿದ್ದಾರೆ. ಇನ್ನೊಂದ್ ಕಡೆ ಸುಪ್ರೀಂ ಕೋರ್ಟ್ ಇದೆ. ಇವೆರಡೂರ ನಡುವೆ ವಿದ್ಯಾರ್ಥಿಗಳು ಇಲ್ಲಿ ಬಲಿಪಶು ಆಗ್ತಿದ್ದಾರೆ. ಇಲ್ಲಿ ಸರ್ಕಾರಕ್ಕೆ ಒಂದು ಅಧಿಕಾರ ಇದೆ, ಎಜುಕೇಶನ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದೇ ಒಂದು ಸ್ವಂತ ನಿರ್ಧಾರ ತಗೊಳ್ಳುವಂತ ಅಧಿಕಾರ ಇದೆ. ಆದ್ರೆ ಅದನ್ನ ಇವತ್ತು ಸರ್ಕಾರ ಯೋಚನೆ ಮಾಡ್ತಿಲ್ಲ. ಈ NEP ಟೈಮಲ್ಲಿ ಸುಪ್ರೀಂ ಕೋರ್ಟ್ ಅದನ್ನ ಹೇಳ್ತು, ಸರ್ಕಾರ ಒಂದು ನಿಲುವನ್ನ ತಗೋಬಹುದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ತರ ಅಂತೇಳಿ. ಆದ್ರೆ ಆ ನಿಲುವನ್ನ ತಗೊಂಡು ಸಮಸ್ಯೆನ ಬಗೆಹರಿಸಿ
ಒಳ್ಳೆ ಕ್ಲಾಸಸ್ಗಳು ನಡೆಯೋದಕ್ಕೆ ಅವಕಾಶ ಮಾಡ್ತಾ ಇಲ್ಲ ಸರ್ಕಾರ. ಇದನ್ನ ಮಾಡ್ತಾ ಇಲ್ಲ. ಒಂದ್ ತಿಂಗಳು ಮುಂಚೆ ಏನ್ ಕಾಲೇಜ್ಗಳು ಶುರು ಆಗ್ತಾ ಇತ್ತು, ಆ ಸಂದರ್ಭದಲ್ಲೇ ಇವ್ರು ಜನಗಳ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಏನಾದ್ರು ಇದ್ದಿದ್ರೆ ನಮ್ಮ ಮಕ್ಳಿಗೆ ಕಾಲೇಜ್ಗೆ ಹೋಗ್ತಾರೆ, ಪಾಠ ಮಾಡೋ ಟೀಚರ್ಸ್ ಇದಾರ, ಏನ್ ಸಮಸ್ಯೆ ಇದೆ ಇದನ್ನ ಏನೂ ಯೋಚನೆ ಮಾಡದೆ ಶುರುವಾದಾಗ್ಲೂ ಕೂಡ ಅದನ್ನ ಒಬ್ಬ MLA ಕೂಡ ಮಾತಾಡಿದ್ರೆ ಕ್ಲಾಸಸ್ಗಳು ಹಂಗೆ ನಡ್ಕೊಂಡು ಹೋಗ್ತಿದೆ, ಟೀಚರ್ಸ್ಗಳು ಬರ್ತಿಲ್ಲ. ಈ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸಬೇಕು. ಯಾಕೆಂದ್ರೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳು ಮಾತ್ರ ಇದನ್ನ ಸಫರ್ ಪಡ್ತಾ ಇದಾರೆ. ಯಾಕಂದ್ರೆ ಪ್ರೈವೇಟ್ ಕಾಲೇಜ್ಗಳು ಕ್ಲಾಸಸ್ ನಡ್ಕೊಂಡು ಹೋಗ್ತದೆ, ಕೆಲವು ಕಡೆ ಅಂತೂ ಒಂದೊಂದು ಇಂಟರ್ನಲ್ಸ್ ಮುಗ್ದು ಹೋಗಿದೆ, ಆಟೋನಮಸ್ ಅಲ್ಲಿ ನಡೀತಾ ಇದೆ. ಆದ್ರೆ ನಮ್ಮ ವಿದ್ಯಾರ್ಥಿಗಳು ಇವತ್ತು ಬಲಿಪಶು ಆಗ್ತಿದ್ದಾರೆ. ಇದು ಆಗ್ಬಾರ್ದು. ಆದಷ್ಟು ಬೇಗ ಟೀಚರ್ಸ್ಗಳನ್ನ ಕೊಟ್ಟು ಏನು ಅತಿಥಿ ಉಪನ್ಯಾಸಕ ಸಮಸ್ಯೆ ಇದೆ ಅದನ್ನ ಬಗೆಹರಿಸಿ ಒಂದು ಶೈಕ್ಷಣಿಕ ಗುಣಮಟ್ಟನ ಕಾಪಾಡಬೇಕು ಅಂತೇಳಿ ಈ ಹೋರಾಟ ನಡೀತಾ ಇದೆ ಸರ್. AIDS ಇಂದ ಇಡೀ ರಾಜ್ಯಾದ್ಯಂತ ಆದಷ್ಟು ಬೇಗ ಈ ಶೈಕ್ಷಣಿಕ ಗೊಂದಲನ ಬಗೆಹರಿಸಬೇಕು ಅಂತೇಳಿ ಹೋರಾಟಗಳನ್ನ ನಾವು ಮಾಡ್ತಾ ಇದೀವಿ. ಪ್ರಾಬ್ಲಮ್ ಇದೆ ಸರ್. ಅವರ ಹೋರಾಟಕ್ಕೆ ನಾವು ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತಾ ಇದೀವಿ. ಮೊನ್ನೆ ಮೈಸೂರಲ್ಲಿ ರ್ಯಾಲಿ ಆದಾಗ ಅವ್ರ ಜೊತೆ ಹೋಗಿ ನಿಂತ್ಕೊಂಡಿದ್ವಿ, ಹೋರಾಟ ಮಾಡಿದ್ವಿ ಸರ್. ಅಲ್ಲಿ ಇವತ್ತು ಟೀಚರ್ಸ್ ಸಮಸ್ಯೆ ಬಗೆಹರಿಸ್ತೀರಾ, ಅವರು ಆರಾಮಾಗಿ ಬಂದು ಕ್ಲಾಸಲ್ಲಿ ಹೆಂಗ್ ಸರ್ ಕ್ಲಾಸ್ ಮಾಡ್ತಾರೆ? ಅಲ್ಲಿ ಇವತ್ತು ಅಲ್ಟಿಮೇಟ್ಲಿ ಸಫರ್ ಆಗ್ತಿರೋದು ಅಂದ್ರೆ ಸ್ಟೂಡೆಂಟ್ಸೇ ಸರ್. ಅಲ್ಲಿ ಇವತ್ತು ಅತಿಥಿ ಉಪನ್ಯಾಸ ಬೇರೆ ಬೇರೆ ಡಿಮ್ಯಾಂಡ್ಸ್ ಇರ್ಬೋದು ಸರ್, ಬಟ್ ಇವತ್ತು ಕಾಲೇಜಲ್ಲಿ 1 ತಿಂಗಳಾಯ್ತು ಸರ್. ಅಲ್ಲಿ ಇವತ್ತು ಆ ಕ್ಲಾಸಸ್ನ ಮಾಡ್ಬೇಕಂದ್ರೆ ಮಕ್ಕಳಿಗೆ ಇವಾಗ ಅಲ್ಟಿಮೇಟ್ಲಿ ಅದಕ್ಕೆ ಸೊಲ್ಯೂಷನ್ ಕೊಡ್ಬೇಕಲ್ಲ ಗೌರ್ಮೆಂಟ್ ಎಲ್ಲಿ ಸೊಲ್ಯೂಷನ್ ಕೊಡ್ತಾ ಇದೆ? ಇವಾಗ ಸೊಲ್ಯೂಷನ್ ಕೊಡ್ತೀರಾ? ಡೈರೆಕ್ಟಾಗಿ ಕ್ಲಾಸಸ್ನ ಸ್ಟಾರ್ಟ್ ಮಾಡಿ ಇವಾಗ ಮಕ್ಕಳನ್ನ ಸುಮ್ಮನೆ ಕ್ಲಾಸಸ್ ಬಂದು ಹೋಗೋ ಥರ ಪರದಾಡೋ ಥರ ಮಾತ್ರ ಅದಕ್ಕೆ ಏನು ಸರ್ ಅರ್ಥ? ಅಲ್ಲಿ ಇವತ್ತು ಸರ್ ನಿಮ್ಗೆ ಗೊತ್ತಿರ್ಬೋದು, ಎಷ್ಟೋ ಜನ ಡಿಗ್ರಿ ಕಾಲೇಜಲ್ಲಿ ಸರ್ ಪ್ರಿನ್ಸಿಪಾಲ್ ಸರ್ಗಳು ಕ್ಲಾಸಸ್ ಮಾಡೋಕ್ಕಾಗಿರೋ ಮಕ್ಕಳಿಗೆ ವರ್ಕ್ಶಾಪ್ನ ಮಾಡಿದ್ದಾರೆ. NGO ಜೊತೆ ಟೈಅಪ್ ಮಾಡ್ಕೊಂಡು ವರ್ಕ್ಶಾಪ್ನ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಅದಾದ್ರೂ ನಮ್ಮ ಮಕ್ಕಳು ಕಲ್ಕೊಂಡು ಹೋಗ್ಲಿ, ಅಟ್ಲೀಸ್ಟ್ ಅದಾದ್ರೂ ಏನೋ ಒಂದು ಸ್ವಲ್ಪ ಯೂಸ್ ಆಗಲಿ ಅಂತೇಳಿ. ಮೊನ್ನಿಂದ ಎಷ್ಟೋ ಡಿಗ್ರಿ ಕಾಲೇಜಲ್ಲಿ ಹೆಂಗಾಗ್ತಿದ್ದಾರೆ ಸರ್, ಅಲ್ಲಿರುವಂಥ ಮಕ್ಕಳು ಈ 15 ಕಿಲೋಮೀಟರ್ 20 ಕಿಲೋಮೀಟರ್ ದೂರದಿಂದ ಬರ್ತಾರೆ ಮಕ್ಕಳು ಕ್ಲಾಸಸ್ಗೋಸ್ಕರ. ದಿನಕ್ಕೆ 1 ಕ್ಲಾಸ್ 2 ಕ್ಲಾಸು ಅಷ್ಟೇ ನಡೆಯುತ್ತೆ, ಅದಾದ್ಮೇಲೆ ಮುಗಿಸೋ ಹೋಗ್ತಾರೆ. ಇನ್ನೂ ಕೆಲವೊಂದ್ಸಲ ಹೆಂಗಾಗುತ್ತೆ ಅಂದ್ರೆ ಆ ಕ್ಲಾಸಸ್ ನಡೆಯಲ್ಲ. ಅಲ್ಲಿರುವಂಥ ಪರ್ಮನೆಂಟ್ ಫ್ಯಾಕಲ್ಟಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಟೀಚರ್ಸ್ ಶಾರ್ಟೇಜ್ ಇರೋದ್ರಿಂದ ಒಂದೇ ಕ್ಲಾಸಲ್ಲಿ 2-3 ಕ್ಲಾಸಸ್ನ ಕಂಬೈನ್ ಮಾಡ್ಕೊಂಡು ಕ್ಲಾಸಸ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಫುಲ್ ಚಾರ್ಜ್ ಕ್ಲಾಸಸ್ ಮಾಡಕ್ ಆಗ್ತಾ ಇಲ್ಲ. ಇನ್ನು ಎಷ್ಟೋ ಜನ ಟೀಚರ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಮಕ್ಕಳು ಸಫರ್ ಆಗ್ಬಾರ್ದು ಅಂದ್ಬಿಟ್ಟು ಅವ್ರು ರಿಸ್ಕ್ ತಗೊಂತ ಇದ್ದಾರೆ. ಎಷ್ಟೋ ಜನ ಟೀಚರ್ಸು ಗೊತ್ತಿಲ್ದಿರೋ ಸಬ್ಜೆಕ್ಟ್ನ ಯೂಟ್ಯೂಬಲ್ಲಿ ನೋಡ್ಕೊ ಬಂದ್ಬಿಟ್ಟು ಕ್ಲಾಸಸ್ನ ತಗೊಂತ ಇದ್ದಾರೆ, ಮಕ್ಕಳು ಸಫರ್ ಆಗ್ಬಾರ್ದು ಅಂತೇಳಿ. ಇವತ್ತು ನಿಮ್ಗೆ ಗೊತ್ತಿರುತ್ತೆ ಸರ್, ಇಲ್ಲಿ ಫಸ್ಟ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, PU ಇಂದ ಇವಾಗ ಬಂದಿರ್ತಾರೆ. ಅಲ್ಲಿ ಗೊತ್ತಿಲ್ದಿರೋ ಅಂತ ಹೊಸ ಸಬ್ಜೆಕ್ಟ್ಗಳ ಬರ್ತಾರೆ. ಇವತ್ತು ಆ ಮಕ್ಕಳು ಆ ಸಬ್ಜೆಕ್ಟ್ನ ಕಲಿಬೇಕಂತ ಹೇಳಿದ್ರೆ ಹೆಂಗ್ ಸರ್ ಸಾಧ್ಯ? ಅವರೇ ಓದ್ಕೊಳಕ್ಕಾಗುತ್ತಾ? ಅಲ್ಲಿ ಟೀಚರ್ಸ್ ಬೇಡ್ವಾ? ಇವತ್ತು ನೀವು ಅದೇ ಪ್ರೈವೇಟ್ ಕಾಲೇಜಸ್ಗೆ ಹೋಗಿ ಸರ್, ಅಲ್ಲಿ ಇವತ್ತು ಎಲ್ಲ ಕ್ಲಾಸಸ್ ನಡೀತಾ ಇದೆ. ಆ ಮಕ್ಕಳು ಕ್ವಾಲಿಟಿ ಆಫ್ ಎಜುಕೇಶನ್ ಪಡ್ಕೊಂತಾರೆ. ಆದ್ರೆ ಇವತ್ತು ಯಾರು ಗೌರ್ಮೆಂಟ್ ಡಿಗ್ರಿಯಲ್ಲಿ ಓದ್ತಾ ಇದ್ದಾರೆ ಆ ಮಕ್ಕಳು ಇವತ್ತು ಕ್ವಾಲಿಟಿ ಆಫ್ ಎಜುಕೇಶನ್ ಬೇಡವಾ? ಹಾಗಾದ್ರೆ ಆ ಮಕ್ಕಳು ಸುಮ್ಮನೆ ಏನೋ ಒಂದು ಕ್ಲಾಸಸ್ ಬಂದು ಹೋಗ್ಬೇಕಷ್ಟೇ. ನೆಕ್ಸ್ಟ್ ತಿಂಗಳಿಂದ ಆ ಮಕ್ಕಳಿಗೆ ಇದು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸರ್. ಇನ್ನೊಂದು ತಿಂಗಳಲ್ಲಿ ನೋಟಿಫಿಕೇಶನ್ ಬರುತ್ತೆ. ಇವಾಗ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ನಿಮ್ಮ ಹೋರಾಟ ಹೇಗಿರುತ್ತೆ ಸರ್? ಈ ಹೋರಾಟ ಎಲ್ಲಿಗೆ ನಿಲ್ಲಲ್ಲ ಸರ್. ಇದು ಜಸ್ಟ್ ಏನದು ಡೆಮಾನ್ಸ್ಟ್ರೇಷನ್ ಅಷ್ಟೇ. ಈ ಹೋರಾಟ ಗೌರ್ಮೆಂಟ್ ಸೊಲ್ಯೂಷನ್ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಬೇರೆ ರೀತಿಯಲ್ಲಿ ಹೋರಾಟ ಗೌರ್ಮೆಂಟ್ಗೆ ಎಚ್ಚರ ಕೊಡ್ಬೇಕಾಗುತ್ತೆ ಸರ್. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ಇನ್ನೂ ಕಂಟಿನ್ಯೂ ಆಗುತ್ತೆ. ಅದೇ ಕಾಲೇಜ್ಗಳ ಮುಂದೆನೆ ಸ್ಟೂಡೆಂಟ್ಸ್ ಬಂದು ಪ್ರೊಟೆಸ್ಟ್ ಕುತ್ಕೋಬಹುದು ಅಥವಾ ಬಾಯ್ಕಾಟ್ ಮಾಡಬೇಕು ಕ್ಲಾಸಸ್ಗೆ. ಈ ತರ ಹಲವಾರು ಹೋರಾಟಗಳು ಕಂಟಿನ್ಯೂ ಆಗುತ್ತೆ ಸರ್. ಇನ್ನ ಗೌರ್ಮೆಂಟ್ ಇದಕ್ಕೆ ಇಮಿಡಿಯೇಟ್ ಆಗಿ ಸೊಲ್ಯೂಷನ್ ಕೊಡ್ಬೇಕಂತ ಡಿಮ್ಯಾಂಡ್ ಮಾಡ್ತಾ ಇದೀವಿ. ನಿಮ್ಮ ಹೆಸರು ಹೇಳಿ. ಕಿರಣ್, ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಚಾಲಕ.